ಬೀಳುವ ಹಂತಕ್ಕೆ ತಲುಪಿದ ಅಗ್ನಿಶಾಮಕ ದಳ ಸಿಬ್ಬಂದಿಯ ಕ್ವಾರ್ಟರ್ಸ್ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಾ ಇವೆ ಅಂತ ನೋಡ್ಕೊಳ್ಳಿ. ಆದರೆ ಸರ್ಕಾರ ಮಾತ್ರ ಎಲ್ಲವನ್ನ ಕೂಡ ಸರಿಯಾಗಿ ಇಟ್ಕೊಳ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಯ ಕ್ವಾರ್ಟರ್ಸ್ಗಳ ಪರಿಸ್ಥಿತಿ ಏನಾಗಿದೆ? ಉದುರ್ತಾ ಇದೆ ಸಿಮೆಂಟ್ ಬಿರುಕು ಬಿಟ್ಟಂತ ಗೋಡೆಗಳು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ ಕ್ಯಾಂಪಸ್ನಲ್ಲಿರುವಂತಹ ವಸತಿ ಜೀವ ಭಯದಲ್ಲಿ ಜೀವವನ್ನು ಸಾಗಿಸ್ತಾ ಇರುವಂಥದ್ದು. 10 ವರ್ಷಗಳಿಂದ ಇದೇ ದುಸ್ಥಿತಿಯಲ್ಲಿರುವಂಥ ವಸತಿ ಗೃಹಗಳ ಕಟ್ಟಡ ಬೀಳುವ ಹಂತಕ್ಕೆ ತಲುಪಿಬಿಟ್ಟಿವೆ ಈಗ ಪಾಪ ಅಗ್ನಿಶಾಮಕ ಸಿಬ್ಬಂದಿಯ ಕ್ವಾರ್ಟರ್ಸ್ಗಳು. ಮನೆಗೆ ಹಾಕಿದಂಥ ಸಿಮೆಂಟ್ ಉದುರ್ತಾ ಇದೆ, ಗೋಡೆಗಳ ಬಿರುಕು ಬಿಟ್ಬಿಟ್ಟಿವೆ. ಎಷ್ಟು ವರ್ಷದ ಹಿಂದೆ ಕಟ್ಸಿರುವಂಥ ಕಟ್ಟಡನೋ, ಕಟ್ಸಿರೋದು ಕೂಡ ಯಾವ ಕಾಂಟ್ರಾಕ್ಟ್ ತೊಗೊಂಡು ಕಟ್ಸಿರ್ತಾನೋ ಏನೋ, ಅವನು ಎಷ್ಟು ದಿನಕ್ಕೆ ಆಗುವಂತ ಕಟ್ಟಿರ್ತಾನೋ ಏನೋ. ನೋಡಿ, ಅಲ್ಲಿ ಪ್ಲಾಸ್ಟ್ರಿಂಗ್ ಸರಿಯಾಗಿ ಆಗೋದಿಲ್ಲ, ಇನ್ನೊಂದು ಕಡೆಗೆ ಕ್ಯೂರಿಂಗ್ ಸರಿಯಾಗಿ ಮಾಡಿರೋದಿಲ್ಲ. ಎಲ್ಲ ಮಾಡಿರ್ತಾರೆ, ನೀರೇ ಹಾಕಿರೋದಿಲ್ಲ, ಸುಮ್ಮನೆ ಕಟ್ಕೊಂಡು ಹೋಗ್ತಾರೆ. ಅದರ ಪರಿಣಾಮ ಏನು ಅಂತಂದರೆ ಒಂದು ಸ್ವಲ್ಪ ವರ್ಷಗಳಿಗೆ ಈ ರೀತಿಯಾಗಿ ಸಿಮೆಂಟು ಉದುರಕ್ಕೆ ಶುರುವಾಗುತ್ತೆ. ಕ್ಯೂರಿಂಗ್ ಮಾಡಿರೋದಿಲ್ಲ. ಆಮೇಲೆ ತುಂಬ ಹಳೆಯೋ ಇದ್ದಂಗೆ ಕಾಣಿಸ್ತಾ ಇದ್ದೀವಿ ಎಲ್ಲವೂ ಕೂಡ. ಆಮೇಲೆ ಅಷ್ಟೊಂದೆಲ್ಲ ಬೆಳೆಯೋಕ್ಕೆ ಹೆಂಗೆ ಬಿಟ್ರಪ್ಪ ನೀವು ಕೂಡ? ಆ ಥರ ಬೆಳಿಬೇಕಾದ್ರೆ ಅದನ್ನು ಬಿಡ್ತಾರೆ, ಹಂಗೆ ಬೆಳ್ಕೊಳ್ಳಿ ಅಂಥೇಳಿ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ನೀವು. ಕ್ವಾರ್ಟರ್ಸ್ನಿಲ್ಲರೂ ಅಷ್ಟೇ. ಏನು ಅಂತಂದರೆ ನಮಗೇನಾಗಬೇಕು, ನಾವಿರೋದು ನಮ್ಮ ಪಾಡಿಗೆ ನಾವು ಹೋಗೋದು ಅಂಥೇಳಿ ನಮ್ಮದು ಅಂತ ಯೋಚನೆ ಮಾಡ್ಕೊಂಡಿದ್ರೆ ಚೆನ್ನಾಗೇ ಇರ್ತವೆ ಮನೆಗಳು. ನಿಮ್ಮ ಸ್ವಂತ ಮನೆಯೂ ಹಿಂಗೆ ಬಿಟ್ಟಿರ್ತೀರಾ ನೀವು ಹಂಗೆ ಬಿಟ್ಟಿರ್ತೀರಾ? ಏನರಪ್ಪ, ಎಷ್ಟು ವರ್ಷದ ಹಿಂದೆ ಕಟ್ಟಿರುವಂಥದ್ದು ಇದು? 10 ವರ್ಷಗಳಿಂದಲೂ ಕೂಡ ಇದೇ ದುಸ್ಥಿತಿ ಅಂತೇಳಿ. ಯಾರು ವಾಸನೆ ಮಾಡ್ತಾ ಇಲ್ವೇನೋ ಮೋಸ್ಟ್ಲಿ ಅಲ್ಲಿ ನೋಡ್ತಾ ಇದ್ದರೆ. ಅದೊಂದು ಡೆಮಾಲಿಷನ್ ಮಾಡ್ತಾರೆ, ಅದಕ್ಕೊಂದೀಗ ಕಾಂಟ್ರಾಕ್ಟ್ ಕೊಡ್ತಾರೆ, ಅದನ್ನೊಂದು ಕಟ್ಟಡ ಕಟ್ಟಕ್ಕೆ ಬರ್ತಾನೆ, ಅದನ್ನು ಯಾರೋ ಇನ್ನೊಬ್ಬನು ಟೆಂಡರ್ ತೊಗೊಳ್ತಾನೆ, ಅವನು ಕಟ್ತಾನೆ. 4-5 ತಿಂಗಳಲ್ಲಿ ಕಟ್ಟಡ ಕಟ್ಟ ಹೋಗ್ತಾನೆ ಅವನು. 6 ತಿಂಗಳಲ್ಲಿ ಮುಗಿಸ್ಬಿಡ್ತಾನೆ ಅವನು. ಕ್ಯೂರಿಂಗ್ ಇರಲ್ಲ, ಏನೂ ಇರಲ್ಲ. ಮತ್ತೆ ಒಂದು 5-6 ವರ್ಷಕ್ಕೆ ಆದ ತಕ್ಷಣ ಉದುರ್ತಾ ಇದೆ ಅಂತ ಹೇಳೋದು ಕತೆ. ಸರ್ಕಾರಿ ಕೆಲಸಗಳದ್ದು ಕಟ್ಟಡಗಳ ಕತೆ ಇದೆ ಅಲ್ವಾ? ಮಳೆ ಬಂದರೆ ತುಂಬ ನೀರು ಬೀಳುತ್ತೆ. ಹಿಂದ್ಗಡೆ 4 ಜನ ಮಕ್ಕಳು ಏನೋ ಹೇಳಿದರೆ ಹೊರಗಡೆ ನೋಡ್ಕೊರಿ ಅಂತ ಹೇಳ್ತಾರೆ. ತುಂಬ ಟೈಲ್ಸ್ ನಮ್ಮ ಮನೇಲಿ ಊದ್ಕೊಂಡಿದೆ, ನೀರು ಬಂದು ಅದು ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಅದು ಮಲ್ಗೋ ಜಾಗದಲ್ಲೇ ಇದೆ. ತುಂಬ ಪ್ರಾಬ್ಲಮ್ ಇದೆ ಸರ್ ನಮಗೆ. ಏನೂ ಕೇರ್ ಮಾಡ್ತಾ ಇಲ್ಲ ಸರ್. ಹಂಗೆ ಹೇಳ್ತಾನೆ ಇದ್ದಾರೆ. ನಾವು ಬಂದು 10 ವರ್ಷ ಆಯ್ತು, ಇನ್ನೂವರೆಗೆ ಏನೂ ಮಾಡಿಲ್ಲ. 5 ವರ್ಷ ಆಯ್ತು ಇಲ್ಲಿ ಬಂದು. ಅದು ಡ್ರೈನೇಜು ವಾಟ್ರದ್ದು, ಆಮೇಲೆ ಮೇಲೆಲ್ಲ ಉದುರು ಬಿದ್ದು ಬಿಡುತ್ತೆ. ಮನೆ ಯಾವಾಗ ಬೀಳುತ್ತಂತಾನೆ ಗೊತ್ತಾಗಲ್ಲ. ಮಳೆ ಬಂದ್ರಂತೂ ಎಲ್ಲಾನು ಲೀಕ್ ಆಗ್ತಿರುತ್ತೆ. ಹಿಂದೆ ಅಂತೂ ಗೋಡೆ ಎಲ್ಲಾನು ಬೀಳ್ತಿದೆ. ಮತ್ತೆ ಏನು ಮಾಡೋದು, ಅವರು ಏನಾದರೂ ರಿಪೇರಿ ಮಾಡಿ ಅಂದ್ರೆ ಹೊರಗಡೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಹೊರಗಡೆ ನೋಡ್ಕೊಂಡ್ರು ನಮಗೆ ಯಾರು ರೆಸ್ಕ್ಯೂ ಮಾಡ್ಬೇಕು? ಇವರೆಲ್ಲ ಹೊರಗಡೆ ಡ್ಯೂಟಿಗೆ ಹೋಗಿ ಯಾವಾಗ ಬರ್ತಾರಂತಾನೆ ಗೊತ್ತಾಗಲ್ಲ. ಹೊರಗಡೆ ಹೆಂಗಿರ್ಬೇಕು ನಾವು? ಹೇಳಿದ್ರು ಏನು ಕಿವಿಯೊಳಗೆ ಹಾಕೊಳ್ಳಲ್ಲ ಅವರು. ಇಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಮೇಲ್ಛಾವಣಿ ಕುಸಿಯಬಹುದು, ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಸೊ ಈಗ ಆಗಾಗ ಸಿಮೆಂಟ್ಗಳಿಂದ ಅವರೇ ಒಂದಿಷ್ಟು ದುರಸ್ತಿ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಅದರ ಗುಣಮಟ್ಟತೆ ಇಲ್ಲ, ಯಾವಾಗ ಬೇಕಾದರೂ ಬೀಳ್ಬೋದು. ನೋಡಿ ಹೇಗೆ ಬೀಳುತ್ತೆ ಅಂತ ಹೇಳಿ. ಸೊ ಜಸ್ಟ್ ಒಂದು ಚೂರು ಪ್ರೆಸ್ ಮಾಡಿದರೂ ಕೂಡ ಸಾಕು, ಹಂತವಾಗಿ ಸಿಮೆಂಟು ಉದುರುತ್ತೆ. ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಸೊ ಒಂದು ರೀತಿಯಲ್ಲಿ ಜೀವ ಭಯದಲ್ಲಿಯೇ ಈ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇದು ತುಂಬ ಡೇಂಜರಸ್ ಆಗಿದೆ. ಬರೀ ಮಣ್ಣು ನೋಡಿ, ಅದೆಲ್ಲವೂ ಕೂಡ ಕುಸಿತಾ ಇದೆ. ಅಷ್ಟರ ಮಟ್ಟಿಗೆ ಹಾಳಾಗಿದೆ. ಮೇಲ್ಛಾವಣಿ ಯಾವಾಗ ಬೇಕಾದರೂ ಕುಸಿಬೋದು. ನೋಡಿ, ಅವರೆಲ್ಲರೂ ಕೂಡ ಅಂದರೆ ಈ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡುವಂಥವ್ರೆಲ್ಲರೂ ಕೂಡ ಇಂಥದ್ದೇ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ತುಂಬ ಆತಂಕಕಾರಿ ವಿಚಾರ ಅಂದರೆ ನೋಡಿ, ಈ ಮನೆಯಲ್ಲೂ ಕೂಡ ಈ ಎಲ್ಲವೂ ಕೂಡ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಒಂದು ಮಗು ಕೂಡ ಇಲ್ಲೇ ಬೆಡ್ ಮೇಲೆ ಮಲಗಿಸಿದ್ದಾರೆ. ಮೇಲ್ಛಾವಣಿಯನ್ನು ಕಂಪ್ಲೀಟಾಗಿ ಅದನ್ನು ಮತ್ತೆ ಸುಣ್ಣ ಬಣ್ಣ ಅದು ಸಿಮೆಂಟಿಂದ ಹಾಕಿ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಆ ಗೋಡೆ ನೋಡಿ ಅಲ್ಲಿ ಕೂಡ ಬಿರುಕು ಬಿಟ್ಟಿದೆ. ಇಂತಹ ಒಂದು ಸ್ಥಿತಿಯಲ್ಲೇ ಮಕ್ಕಳನ್ನು ಕೂಡ ಇಲ್ಲೇ ಆರೈಕೆಯನ್ನು ಮಾಡಬೇಕಾಗುತ್ತೆ, ಮಕ್ಕಳನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಮನೆಗಳಲ್ಲಿ ಯಾವಾಗ ಬೇಕಾದರೂ ಇದು ಕುಸಿಬಹುದು. ನೋಡಿ, ಎಲ್ಲವೂ ಕೂಡ ಸಿಮೆಂಟ್ಗಳಿಂದ ಮತ್ತೆ ಅಲ್ಟ್ರೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪುಟ್ಟ ಮಕ್ಕಳು ಮನೆಗಳಲ್ಲಿ ಇರ್ತವೆ, ಆದರೆ ಯಾವಾಗ ಬೇಕಾದರೂ ಕೂಡ ಇದು ಬೀಳಬಹುದು. ಅಷ್ಟರ ಮಟ್ಟಿಗೆ ಡೇಂಜರಸ್ ಆಗಿ ಪರಿಣಮಿಸ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಯಾವುದಾದ್ರೂ ಮನೆಗಳು ಕುಸಿತು ಅಥವಾ ಯಾವುದಾದ್ರೂ ಮನೆಗಳಲ್ಲಿ ಬೇರೆ ರೀತಿಯ ಅವಘಡಗಳ ಆಯಿತು ಅಂದರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಲ್ಲಿ ಹೋಗಿ ರೆಸ್ಕ್ಯೂ ಮಾಡ್ತಾರೆ. ಸೊ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂಥವರ ಜೀವವನ್ನು ಕಾಪಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಆ ಸಂಕಷ್ಟವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಗಳೇ ಅನುಭವಿಸ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಎಲ್ಲಿ ದುರಸ್ತಿ ಆಗಬೇಕೋ ಅದನ್ನು ಮಾಡ್ತಾ ಇಲ್ಲ. ಜೊತೆಗೆ ಇವರನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಥವಾ ಹೊಸ ಕ್ವಾರ್ಟರ್ಸ್ಗಳನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. ಬಹುಶಃ ಅನಾಹುತಗಳು ಆಗೋದಕ್ಕಿಂತ ಮುಂಚಿತನೇ ಈ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆ ಇದೆ.